ಸಿಲಿಕಾನ್ ಸಿಟಿ ಪಾಲಿಗೆ ಇನ್ನೆರಡು ದಿನ ನಿರ್ಣಾಯಕ. ಪ್ರತಿಷ್ಠಿತ ಏರಿಯಾಗಳಲ್ಲಿರೋ ಜನರ ಬದುಕು ಅಯೋಮಯ. ಪ್ರವಾಹಕ್ಕೆ ಕಾರಣವೇನು? ರಾಜಕಾಲುವೆ ಒತ್ತುವರಿ ಕಂಟಕವಾಯಿತಾ? ಒತ್ತುವರಿ ತೆರವು ಮಾಡದಿದ್ದಕ್ಕೆ ನೆರೆ ಪರಿಸ್ಥಿತಿ ಉಂಟಾಗ್ತಾ ಇದೆಯಾ? ನೋಡೋಣ ಮಳೆ ಕಂಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸದ್ಯಕ್ಕೆ ರಣಮಳೆಯ ಕಾಟ ತಪ್ಪೋ ಲಕ್ಷಣಗಳು ಕಾಣಿಸುತ್ತಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇನ್ನೂ 2 ದಿನ ಭಾರೀ ಮಳೆಯಾಗಲಿದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗಾಗಲೇ ಸುರಿದಿರೋ ಮಳೆಯಿಂದಲೇ ಜನರು ಸುಧಾರಿಸಿಕೊಳ್ಳಲಾಗ್ತಿಲ್ಲ. ಎಲ್ಲಾ ಕಡೆ ನೀರು ತುಂಬಿಕೊಂಡು ಜನ ಪರದಾಡ್ತಿದ್ದಾರೆ. ಏರಿಯಾಗಳೆಲ್ಲ ಕೆಸರುಗದ್ದೆಯಂತಾಗಿ ಬದಲಾಗಿ ಹೋಗಿವೆ. ಕಳೆದ 5 ದಿನಗಳಿಂದ ಸಿಲಿಕಾನ್ ಸಿಟಿ ನಿವಾಸಿಗಳ ಬದುಕಿಗೆ ಮಳೆ ಕೊಳ್ಳಿ ಇಟ್ಟಿದೆ. ಪ್ರತಿಷ್ಠಿತ ಏರಿಯಾಗಳಲ್ಲಿ ಐಷಾರಾಮಿ ಜೀವನ ಸಾಗಿಸುತ್ತಿದ್ದವರು ನರಳಾಡ್ತಿದ್ದಾರೆ. ಲೇಔಟ್ಗಳ ತುಂಬೆಲ್ಲ ಕೆಸರು, ಮನೆಯೊಳಗೆ ಕೆಸರು ತುಂಬಿಕೊಂಡು ಬದುಕು ಮೂರಾಬಟ್ಟಿಯಾಗಿದೆ. ರೈನ್ಬೋ ಡ್ರೈವ್ ಲೇಔಟ್, ಸನ್ನಿ ಬ್ರೂಕ್ಸ್ ಲೇಔಟ್, ಗ್ರೀನ್ ವುಡ್ ರಿಜನ್ಸ್ ಸೇರಿದಂತೆ ಹಲವು ವಿಲ್ಲಾಗಳ ಏರಿಯಾಗಳು ಫುಲ್ ಕೆಸರುಮಯವಾಗಿ ಬದಲಾಗಿ ಬಿಟ್ಟಿವೆ. ಹೀಗಾಗಿ ನಿವಾಸಿಗಳು ಪರದಾಟ ನಡೆಸುತ್ತಿದ್ದಾರೆ. ವರುಣನ ಹೊಡೆತಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಮಳೆಯ ಏಟಿಗೆ ಪೆಟ್ಟು ತಿಂದಿರೋ ಏರಿಯಾ ಅಂದ್ರೆ ಅದು ರೈನ್ಬೋ ಡ್ರೈವ್ ಲೇಔಟ್. ಯಾಕಂದ್ರೆ ಮನೆಯ ಒಳಗೂ ಹೊರಗೂ ಕೊಳಚೆ ನೀರು ತುಂಬಿಕೊಂಡಿದ್ದರಿಂದಾಗಿ ನಿವಾಸಿಗಳು ವಾಸ ಮಾಡುವುದಕ್ಕೂ ಯೋಚನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಏರಿಯಾದಲ್ಲಿ ಇನ್ನೂ ನೀರು ಕಡಿಮೆಯಾಗಿಲ್ಲ. ಫುಲ್ ಏರಿಯಾ ಕೆಸರುಗದ್ದೆಯಾಗಿದೆ. ಅಂಗಡಿ, ಬ್ಯಾಂಕ್ಗಳಿಗೂ ನೀರು ನುಗ್ಗಿದ್ದು ರಾಡಿ ಎದ್ದು ಹೋಗಿದೆ. ಸತತ ಮಳೆಯಿಂದಾಗಿ ರಾಜಧಾನಿಯ ಕೆಲ ಏರಿಯಾಗಳು ಪ್ರವಾಹಕ್ಕೆ ತುತ್ತಾಗಿ ನರಕ ಅನುಭವಿಸುವಂತಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ಸರಾಗವಾಗಿ ಹರಿಯದೆ ಲೇಔಟ್ಗಳಿಗೆ ನುಗ್ಗಿಬಿಟ್ಟಿದೆ. ಕೊಳಚೆ ನೀರೆಲ್ಲ ರಸ್ತೆ ಮೇಲೆಯೇ ನಿಂತಿದ್ದು ಮನೆಗಳಿಗೂ ಹೊಕ್ಕಿದೆ. ಹೀಗಾಗಿ ನಿವಾಸಿಗಳಲ್ಲಿ ರೋಗಗಳ ಭೀತಿಯೂ ಶುರುವಾಗಿದೆ. ಹೀಗೆ ಆದ್ರೆ ಹೇಗಪ್ಪ ಜೀವನ ನಡೆಸೋದು? ಈ ಮನೆಗಳಲ್ಲಿ ಹೇಗೆ ವಾಸ ಮಾಡುವುದು ಅನ್ನೋ ಚಿಂತೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಮಳೆ ನಿಂತರೂ ಸಂಕಷ್ಟಗಳ ಸರಮಾಲೆ ಮಾತ್ರ ನಿಲ್ಲುತ್ತಿಲ್ಲ. ವಸ್ತೂರು ಕೆರೆ ಕೋಡಿ ಬಿದ್ದು ವೈಟ್ ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರೋ ಆಸ್ಪತ್ರೆಗಳಿಗೆ ನೀರು ನುಗ್ಗಿದೆ. ಫೆಮೆಂಟ್ ಆಸ್ಪತ್ರೆ ಮತ್ತು ಚೈತನ್ಯ ಆರ್ಮಿಡ್ಲೆ ವಿಲ್ಲಾ ಸಂಪ್ನಲ್ಲಿ ಕೊಳಚೆ ನೀರು ತುಂಬಿಕೊಂಡಿದೆ. ಫೆಮೆಂಟ್ ಆಸ್ಪತ್ರೆ ವಿಲ್ಲಾ ಬೇಸ್ಮೆಂಟ್ಗೂ ನೀರು ನುಗ್ಗಿದೆ. ನಿರಂತರವಾಗಿ ನೀರನ್ನ ಹೊರಹಾಕುವ ಕೆಲಸ ಮಾಡಲಾಗ್ತಿದೆ. ದಾಖಲೆಗಳೆಲ್ಲವೂ ನೀರಿನಲ್ಲಿ ಮುಳುಗಡೆಯಾಗಿದ್ದು ಜನರೇಟರ್ ಕೂಡ ನೀರಿನಲ್ಲೇ ಮುಳುಗಿ ಹಾಳಾಗಿದೆ. ಇದರಿಂದ ಸಾಕಷ್ಟು ಪರದಾಟ ನಡೆಸುವಂತಾಗಿದೆ. ಬೆಂಗಳೂರಿನಲ್ಲಿ ಪ್ರಳಯಾಂತಕ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಹರಿದಿದೆ. ಪ್ರತಿಷ್ಠಿತ ಏರಿಯಾಗಳು, ಬಡಾವಣೆಗಳ ಜನರು ಬದುಕೋದೇ ಕಷ್ಟವಾಗಿ ಬಿಟ್ಟಿದೆ. ರಣಮಳೆಯಿಂದಾಗಿ ಕಾಡುಗೋಡಿ ಇಂದಿರಾನಗರದಲ್ಲಿ ಜನರು ನರಕ ಅನುಭವಿಸುವಂತಾಗಿದೆ. ಇಂದಿರಾನಗರದಲ್ಲೂ ಮಹಾಮಳೆಗೆ ಅಲ್ಲೋಲ ಕಲ್ಲೋಲವಾಗಿದೆ. ಕಾರು, ಬೈಕ್ಗಳು ಮುಳುಗಡೆಯಾಗಿದ್ದು ಮನೆಗಳಿಗೂ ನೀರು ನುಗ್ಗಿ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಡಬೇಕಾಯಿತು. ಪದೇ ಪದೇ ಇದೇ ರೀತಿ ಮಳೆ ಬಂದ್ರೆ ಮತ್ತಷ್ಟು ಅವಾಂತರ ತಪ್ಪಿದ್ದಲ್ಲ. ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರ ಅಷ್ಟಿಷ್ಟಲ್ಲ, ಜಾಗತಿಕ ಮಟ್ಟದಲ್ಲಿ ಐಟಿ ಸಿಟಿಯ ಗೌರವಕ್ಕೆ ಧಕ್ಕೆ ತಂದಿದೆ. ರಾಜಕಾಲುವೆಗಳ ಒತ್ತುವರಿಯಿಂದಲೇ ಇಂತಹ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಬೆಂಗಳೂರು ನಗರ ಪರಿಸರ ಪ್ರೇಮಿಗಳು, ನಾಗರಿಕರು ಹಾಗೂ ಬೆಂಗಳೂರು ಫೌಂಡೇಶನ್ ಮಾಡಿರುವ ಆರೋಪ ಸತ್ಯ ಅಂತ ಗೋಚರವಾಗ್ತಿದೆ. ಎನ್ಜಿಟಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಸರ್ಕಾರ ಒತ್ತುವರಿ ತೆರವು ಮಾಡಿಲ್ಲ. ಅಗರಕೆರೆಯಿಂದ ಬೆಳ್ಳಂದೂರು ಕೆರೆಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆ ಒತ್ತುವರಿಯಾಗಿದೆ ಅಂತ ಹೇಳಲಾಗುತ್ತಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗಲೆಲ್ಲ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಇದಕ್ಕೆ ಕಾರಣವೇನು ಅನ್ನೋದು ಗೊತ್ತಿದ್ರೂ ಸರ್ಕಾರ ಸೈಲೆಂಟ್ ಆಗಿದೆಯಾ? ಈ ಸ್ಥಿತಿಗೆ ರಾಜಕಾಲುವೆ ಕೆರೆಗಳ ಒತ್ತುವರಿಯೇ ಕಾರಣವಾಗಿದೆ. ಎನ್ಜಿಟಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಸರ್ಕಾರ ಇದುವರೆಗೂ ಒತ್ತುವರಿ ತೆರವು ಮಾಡದೆ ಸೈಲೆಂಟ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ರಾಜಕಾಲುವೆ ಒತ್ತುವರಿ, ರಾಜಕಾಲುವೆಗಳ ಮಾರ್ಗ ಬದಲಾವಣೆ ಮಾಡಿದ್ದರಿಂದಾಗಿ ಬೆಂಗಳೂರಿನಲ್ಲಿ ಮಳೆಗಾಲದಲ್ಲಿ ಭಾರೀ ಸಮಸ್ಯೆ ಉಂಟಾಗುತ್ತಿದೆ ಅಂತ ಹೇಳಲಾಗ್ತಿದೆ. ಬೆಳ್ಳಂದೂರು ಕೆರೆ ಸಂಪರ್ಕಿಸುವ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಅಗರಕೆರೆಯಿಂದ ಬೆಳ್ಳಂದೂರು ಕೆರೆಗೆ ಸಂಪರ್ಕ ಕಲ್ಪಿಸಲಾಗಿದೆ. ಮಂತ್ರಿ ಟೆಕ್ ಝೋನ್ನಿಂದ ರಾಜಕಾಲುವೆ ಒತ್ತುವರಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದ್ದು, ರಾಜಕಾಲುವೆಯ ಮಾರ್ಗವನ್ನು ಬದಲಾಯಿಸಲಾಗಿದೆಯಂತೆ. 2,000 ಕೋಟಿ ವೆಚ್ಚದಲ್ಲಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇದರಿಂದಾಗಿಯೇ ಬೆಳ್ಳಂದೂರು ಅಗರ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗ್ತಿದೆ. ಕರುನಾಡಿನಲ್ಲೂ ಮಳೆ ಅವಾಂತರ, ಸಮಸ್ಯೆಗಳ ಸರಮಾಲೆ. ಬಾಗಲಕೋಟೆಯಲ್ಲಿ ಗ್ರಾಮಕ್ಕೆ ಜಲದಿಗ್ಬಂಧನ, ಪರದಾಟ. ಗದಗ, ಚಿತ್ರದುರ್ಗ, ಹಾವೇರಿ, ರಾಯಚೂರಿನಲ್ಲೂ ಅನಾಹುತ. ಇದೆಲ್ಲವನ್ನ ನೋಡೋಣ ಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ.
ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮ ಮಳೆಯಿಂದಾಗಿ ಜಲಾವೃತವಾಗಿದೆ. ಮಲಪ್ರಭಾ ನದಿ ತುಂಬಿ ಹರಿತಾ ಇದ್ದು ನದಿ ಅಬ್ಬರದಿಂದಾಗಿ ಗಂಜಿಹಾಳ ಗ್ರಾಮಕ್ಕೆ ನೀರು ನುಗ್ಗಿದೆ. ಗಂಜಿಹಾಳದಲ್ಲಿ 60 ರಿಂದ 70 ಮನೆಗಳು ಮುಳುಗಡೆಯಾಗಿದೆ. ಮನೆಗಳಿಗೆ ಜಲಾಸುರ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜನರು ಸ್ಥಳಾಂತರಗೊಂಡಿದ್ದಾರೆ. ಇದಷ್ಟೇ ಅಲ್ಲ, ಬಸ್ ನಿಲ್ದಾಣ ಸೇರಿದಂತೆ ಸಣ್ಣ ಪುಟ್ಟ ಗೂಡಂಗಡಿಗಳು ಕೂಡ ಮುಳುಗಡೆಯಾಗಿವೆ. ಹೀಗಾಗಿ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಜನರು ಆಗ್ರಹಿಸುತ್ತಿದ್ದಾರೆ. ಭಾರಿ ಮಳೆಯಿಂದಾಗಿ ಗದಗ್ನಲ್ಲಿ ರಸ್ತೆಯೇ ಕೊಚ್ಚಿಕೊಂಡು ಹೋಗಿದೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸವಳ ಹಳ್ಳ ಉಕ್ಕಿ ಹರಿದ ಪರಿಣಾಮ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಸುಮಾರು ಅರ್ಧ ಕಿಲೋಮೀಟರ್ ದೂರದ ರಸ್ತೆಗೆ ಹಾನಿಯಾಗಿದೆ. ಹೊಂಬಳ ಚಿಕ್ಕಹಂದಿಗೋಳ ಗ್ರಾಮಕ್ಕೆ ಸಂಪರ್ಕವೇ ಕಡಿತಗೊಂಡಿದ್ದು ಈ ಭಾಗದಲ್ಲಿ ಸಂಚರಿಸುವ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗದಗ ಜಿಲ್ಲೆಯ ಹೊಂಬಳ ಗ್ರಾಮದ ರಸ್ತೆ ಛಿದ್ರಗೊಂಡಿದೆ. ಸುಮಾರು 50 ಅಡಿ ಉದ್ದ 10ಕ್ಕೂ ಹೆಚ್ಚು ಅಡಿ ಆಳದ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಹಾಳಾಗಿದ್ದರಿಂದಾಗಿ ನೂರಾರು ಜನರು ತಮ್ಮ ಜಮೀನುಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗದೆ ಪರದಾಡ್ತಿದ್ದಾರೆ. ರಸ್ತೆ ಕೊಚ್ಚಿ ಹೋಗಿದ್ರಿಂದಾಗಿ ರೈತರ ಜಮೀನು ಸರ್ವನಾಶವಾಗಿದೆ. ಶೀಘ್ರದಲ್ಲೇ ರಿಪೇರಿ ಮಾಡಿ ಜಮೀನುಗಳಿಗೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡುವಂತೆ ರೈತರು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲೂ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಕೆಜಿಎಫ್ ತಾಲೂಕಿನ ಬಡಮಾಕನಹಳ್ಳಿಯಲ್ಲಿ ನಿರಂತರ ಮಳೆಗೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಸಿತವಾಗಿದೆ. ಬಡಮಾಕನಹಳ್ಳಿಯ ಪ್ರೌಢಶಾಲೆಯ ಕಾಂಪೌಂಡ್ ಕುಸಿದಿದ್ದು ಆತಂಕ ಶುರುವಾಗಿದೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು. ಕಳಪೆ ಕಾಮಗಾರಿಯಿಂದ ಈ ರೀತಿಯಾಗಿದೆ ಅಂತ ಜಿಲ್ಲಾಧಿಕಾರಿಗಳಿಗೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ಜಲಾಶಯ ಭರ್ತಿಯಾಗಿದ್ದು ಸುತ್ತಮುತ್ತಲ ಗ್ರಾಮದ ಜನರಿಗೆ ಆತಂಕ ಶುರುವಾಗಿದೆ. 88 ವರ್ಷಗಳ ಬಳಿಕ ವಾಣಿವಿಲಾಸ ಸಾಗರ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ ಅಣೆಕಟ್ಟು ಸುರಕ್ಷಾ ಸಮಿತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಎಸ್ಬಿ ಕೊಯಮತ್ತೂರು ನೇತೃತ್ವದ ಸಮಿತಿಗೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಸಾಥ್ ಕೊಟ್ಟರು. ಜಲಾಶಯ ಸುರಕ್ಷಿತವಾಗಿದೆ, ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಮಿತಿ ತಿಳಿಸಿದೆ. ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಅತಿಯಾದ ಮಳೆಯಿಂದಾಗಿ ಹತ್ತಿ ಜಮೀನು ಹಾಳಾಗಿದ್ದು ಅಧಿಕಾರಿಗಳು ವೀಕ್ಷಣೆ ಮಾಡಿದ್ರು. ತನ್ನ ಜಮೀನಿನಲ್ಲಿ ನಿಂತು ದಡದಲ್ಲಿ ನಿಂತಿದ್ದಂತ ಅಧಿಕಾರಿಗಳ ಮುಂದೆ ರೈತ ಅಳಲು ತೋಡ್ಕೊಂಡ್ರು. 8 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ದು ರೈತ ತನ್ನ ನೋವನ್ನ ತೋಡ್ಕೊಂಡ್ರು. ಆಗ ರೈತನ ಜಮೀನಿಗಿಳಿದು ಬೆಳೆ ಹಾನಿಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ಧಾರಾಕಾರ ಮಳೆ ಸುರಿದಿದೆ. ಮಳೆ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ವಂಕಸಂಬ್ರ ಗ್ರಾಮದ ಯಲ್ಲಮ್ಮ ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಬಿದ್ದಿದ್ದಕ್ಕೆ ಸೇತುವೆ ಮುಳುಗಡೆಯಾಗಿದೆ. ವಂಕಸಂಬ್ರ ತೋರಣತಿಪ್ಪ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಕೆರೆಯಿಂದಾಗಿ ಜಲಾವೃತಗೊಂಡಿದೆ. ಕೆರೆಯ ಕೆಳಭಾಗದ ಮನೆಗಳ ಬಳಿಯೂ ನೀರು ಆವರಿಸಿಕೊಂಡಿದೆ. ಹೀಗಾಗಿ ಶಾಲೆಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡಿದ್ರು. ಜೊತೆಗೆ ಜಮೀನುಗಳಿಗೂ ನೀರು ನುಗ್ಗಿದ್ದು ಹತ್ತಿ, ಭತ್ತ ಹಾಗೂ ತೊಗರಿ ಬೆಳೆ ಹಾನಿಯಾಗಿದೆ. ಕರಾವಳಿ ಜಿಲ್ಲೆಯಲ್ಲಿ ಇನ್ನು 2 ದಿನ ಮಳೆಯ ಕಾಟ ತಪ್ಪುವುದಿಲ್ಲ. ಇಂದು ಮತ್ತು ನಾಳೆ 2 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ 5 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದಷ್ಟೇ ಅಲ್ಲ, ಬೆಳಗಾವಿ, ಗದಗ, ಹಾವೇರಿ ಜಿಲ್ಲೆಗಳಿಗೂ ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತುಮಕೂರು, ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರ, ಬಳ್ಳಾರಿಯಲ್ಲೂ ಮಳೆ ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿಯುಂಟಾಗಿದೆ. ಹೀಗಾಗಿ ಇಂದು ಮಳೆ ಹಾನಿಗೀಡಾದಂತಹ ಪ್ರದೇಶಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಲಿದೆ. ಯಾದಗಿರಿಯ ಗುರುಸಣಗಿ, ನಾಯ್ಕಲ್ ಸೇರಿದಂತೆ ಕೆಲ ಗ್ರಾಮಗಳಿಗೆ ಕೇಂದ್ರ ಅಧ್ಯಯನ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿದೆ. ಬೆಳೆ, ಮನೆಗಳು ಹಾನಿಯಾಗಿರುವಂತಹ ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಕೋಲಾರದಲ್ಲಿ ಮಳೆಗೆ ಗುಂಡಿ ಬಿದ್ದ ರಸ್ತೆಗಳು, ನಿರಂತರ ಮಳೆಗೆ ಬೆಳೆಗಳೆಲ್ಲ ನಾಶ, ರೈತರು ಕಂಗಾಲು. ಹಳ್ಳದಲ್ಲಿ ಕೊಚ್ಚಿ ಹೋಯಿತು ಸೇತುವೆ, ತಡೆಗೋಡೆ. ಗ್ರಾಮಕ್ಕೆ ಮಲಪ್ರಭಾ ನದಿಯೇ ಕಂಟಕವಾಯಿತಾ? ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ.
ಕೋಲಾರದಲ್ಲಿ ನಿರಂತರ ಮಳೆಯಿಂದಾಗಿ ರಸ್ತೆಗಳು ಹಾಳಾಗಿವೆ. ಕೋಲಾರದ ಗಾಂಧಿನಗರದ ಬಳಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಸೃಷ್ಟಿಯಾಗಿವೆ. ದೊಡ್ಡ ದೊಡ್ಡ ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಓಡಾಡುವುದಕ್ಕೆ ಜನರು ಹರಸಾಹಸ ಪಡುತ್ತಿದ್ದಾರೆ. ಕೋಲಾರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿದ್ದು, ನಿರಂತರ ಮಳೆಯಿಂದ ಸಂಪೂರ್ಣ ರಸ್ತೆ ಕೆರೆಯಂತಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಜನ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕೋಲಾರ ತಾಲೂಕಿನ ಹೊದಲವಾಡಿ ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಅಪಾರ ಬೆಳೆ ನಾಶವಾಗಿದೆ. ಮಳೆಯಿಂದ ಹೂಕೋಸು ಬೆಳೆ ನಾಶವಾಗಿದೆ. ಮುನಿಯಪ್ಪ ಎಂಬ ರೈತ 2 ಎಕರೆ ಪ್ರದೇಶದಲ್ಲಿ ಹೂಕೋಸು ಬೆಳೆ ಬೆಳೆದಿದ್ರು. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು. ಆದರೆ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಹೂಕೋಸು ಬೆಳೆಯೆಲ್ಲ ನೀರು ಪಾಲಾಗಿದ್ದು ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಸೋಗಲಿ ಗ್ರಾಮದ ಹೊರವಲಯದಲ್ಲಿರುವ ಸೇತುವೆ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ. ಸೋಗಲಿ ಹಳ್ಳದಲ್ಲಿ ಸೇತುವೆ ತಡೆಗೋಡೆ ಕುಸಿದು ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸೋಗಲಿ ಮೂಕಿಹಾಳ ಮಧ್ಯದ ಸೇತುವೆ ಹಳ್ಳದ ರಭಸಕ್ಕೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಸೋಗಲಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಂಪರ್ಕ ಬಂದ್ ಆಗಿದ್ದು, ಗ್ರಾಮಸ್ಥರಿಗೆ ತಾಳಿಕೋಟೆ ಪಟ್ಟಣದ ಸಂಪರ್ಕ ಬಂದ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಿರೇಮಳಗಾವಿ ಗ್ರಾಮಕ್ಕೆ ಮಳೆ ಜಲದಿಗ್ಬಂಧನವನ್ನು ವಿಧಿಸಿದೆ. ಮಲಪ್ರಭಾ ನದಿಯ ಆರ್ಭಟಕ್ಕೆ ಹಿರೇಮಳಗಾವಿ ಗ್ರಾಮ ತತ್ತರಿಸಿ ಹೋಗಿದೆ. ಹಿರೇಮಳಗಾವಿ ಗ್ರಾಮದ ಸುತ್ತಲೂ ನೀರು ಆವರಿಸಿಕೊಂಡಿದೆ. ಗ್ರಾಮದಲ್ಲಿ ನದಿ ನೀರು ನುಗ್ಗಿದ್ದರಿಂದಾಗಿ ಹಲವು ಮನೆಗಳು ಮುಳುಗಡೆಯಾಗಿವೆ. ನದಿ ಪಕ್ಕದ ಮನೆಗಳು ಹಾಗೂ 100 ಎಕರೆ ಕಬ್ಬು ಬೆಳೆ ನೀರು ಪಾಲಾಗಿದ್ದು ಜನ ಪರದಾಡುತ್ತಿದ್ದಾರೆ. ಊರಿನಲ್ಲಿ 3 ರಿಂದ 4 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯ ಹಲವೆಡೆ ಅವಾಂತರಗಳ ಸುರಿಮಳೆಯೇ ಆಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮದರಿ ಗ್ರಾಮದಲ್ಲಿ ಶಾಲಾ ಆವರಣ ಕೆರೆಯಂತಾಗಿದೆ. ತಮ್ಮ ಕೊಠಡಿಗಳಿಗೆ ತೆರಳುವುದಕ್ಕೆ ಆಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ಮಳೆಯಿಂದಾಗಿ ಶಾಲಾ ಮೈದಾನ ಸಂಪೂರ್ಣ ಕೆಸರುಗದ್ದಿಯಂತಾಗಿದೆ. ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದ ಕಾರಣ ಶಾಲೆಯ ಮೈದಾನದಲ್ಲೇ ನೀರು ತುಂಬಿಕೊಂಡಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದ ಶಾಲೆಯ ಕಟ್ಟಡ ಮಳೆಯಿಂದಾಗಿ ಶಿಥಿಲಗೊಂಡಿದೆ. ಶಾಲೆಯ ಕಟ್ಟಡ ಸೋರ್ತಾ ಇರುವುದರಿಂದಾಗಿ ಮಕ್ಕಳಿಗೆ ರಜೆ ಕೊಡಲಾಗಿದೆ. ಮೌಲಾನಾ ಆಜಾದ್ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿಗೆ ರಜೆ ಘೋಷಿಸಲಾಗಿದೆ. ಬೇರೊಂದು ಶಾಲೆ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಶಾಲೆ ನಡೆಸಲಾಗುತ್ತಿದೆ. ಕಳೆದ 3 ದಿನಗಳಿಂದ ಭಾರೀ ಮಳೆ ಬರ್ತಾ ಇರುವುದರಿಂದಾಗಿ ಶಾಲೆ ಕಟ್ಟಡ ಸೋರುತ್ತಿದೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಕಟ್ಟಡ ಬಿರುಕು ಬಿಟ್ಟಿದೆ. ಶಾಲೆ ತುಂಬೆಲ್ಲ ನೀರು ತುಂಬಿದ್ದು ರಜೆ ಘೋಷಿಸಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಬಳಿ ಹಳ್ಳದಲ್ಲಿ ಕೊಚ್ಚಿ ಹೋಗುತ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ತಿರುಮಲಾಪುರ ಕೆರೆ ಕೋಡಿ ಬಿದ್ದು ಸೇತುವೆ ಮಳೆ ನೀರು ಹರಿಯುತ್ತಿದೆ. ಸೇತುವೆ ಮೇಲೆ ಮಹಿಳೆ ಜೊತೆ ಬಂದ ಬೈಕ್ ಸವಾರರು ಸೇತುವೆ ಮಧ್ಯೆ ಸಿಲುಕಿ ಪರದಾಡಿದ್ರು. ಈ ವೇಳೆ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ರು. ಇನ್ನು ಎಚ್ಚೆತ್ತ ಸ್ಥಳೀಯರು ಇಬ್ಬರನ್ನ ರಕ್ಷಣೆ ಮಾಡಿದ್ರು. ಆದರೆ ಬೈಕ್ ಮಾತ್ರ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ನಿರಂತರ ಮಳೆಯಿಂದಾಗಿ ತುಮಕೂರು ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಪಾವಗಡ ತಾಲೂಕಿನ ದೊಮ್ಮತಮರಿ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಕೆಸರುಗದ್ದಿಯಂತೆ ಬದಲಾಗಿದೆ. ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕೆಸರು ಮಿಶ್ರಿತ ರಸ್ತೆಯಲ್ಲೇ ಭತ್ತದ ಪೈರು ನಾಟಿ ಮಾಡಿ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಸ್ತೆ ದುರಸ್ತಿಗಾಗಿ ಹಲವು ಬಾರಿ ಒತ್ತಾಯಿಸಿದ್ರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೇರ್ ಮಾಡ್ತಿಲ್ಲ ಅಂತ ಗರಂ ಆದ್ರು. ಸತತ ಮಳೆಯಿಂದಾಗಿ ಕೋಲಾರದಲ್ಲಿ ಗಾಂಧಿನಗರದಲ್ಲಿ ರಸ್ತೆ ಹದಗೆಟ್ಟಿದೆ. ಹಾಳಾಗಿರುವ ರಸ್ತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ನಿವೃತ್ತ ಸರ್ಕಾರಿ ನೌಕರ ರಾಘರಾಜ್ ಎಂಬುವರು ಏಕಾಂಗಿಯಾಗಿ ಪ್ರತಿಭಟಿಸಿದ್ರು. ನಿರಂತರ ಮಳೆಯಿಂದ ರಸ್ತೆಯಲ್ಲಿ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿವೆ. ವಾಹನ ಸವಾರರು ಅಪಾಯದಲ್ಲೇ ಚಲಿಸುವಂತಾಗಿದೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ನಾಗರಾಜ್ ಆಗ್ರಹಿಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಗ್ಯಾಂಗ್ ಅಂಧರಾಗಿದ್ದು ಹೇಗೆ? ಹೊಸಪೇಟೆ ಪತ್ರಕರ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಯಾಕೆ? ರಾಮನಗರದಲ್ಲಿ ಚಿನ್ನಾಭರಣ ಕಸಿದು ಮಹಿಳೆಯ ಮರ್ಡರ್. ಮೈಸೂರಿನಲ್ಲಿ ಆರ್ಬಿಐ ನೌಕರರಿಗೆ ಚಿರತೆಯ ಕಾಟ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ.
ಬೆಂಗಳೂರಿನ ಗಿರಿನಗರದ ಮುನೀಶ್ವರ ಬ್ಲಾಕ್ ಬಳಿ ಮನೋಜ್ ಎಂಬಾತನ ಮೇಲೆ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಸಂಜು ಅಂಡ್ ವೀರು ಗ್ಯಾಂಗ್ನ ಗಿರಿನಗರ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಆರೋಪಿಗಳು ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಪುನಃ ಅರೆಸ್ಟ್ ಆಗಿದ್ದಾರೆ. ಕುಳ್ಳ ರಿಜ್ವಾನ್ನ ಸಹಚರರಾಗಿರುವಂತಹ ಸಂಜು ಮತ್ತು ವೀರುನ ಬಂಧಿಸಿ ಗಿರಿನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಡಿ ಪತ್ರಕರ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಚಿವ ಆನಂದ್ ಸಿಂಗ್ ವಿರುದ್ಧ ದಬ್ಬಾಳಿಕೆ ಹಾಗೂ ಜೀವ ಬೆದರಿಕೆ ಆರೋಪ ಹೊರಿಸಿದ್ದ ಪೋಲಪ್ಪ ಕುಟುಂಬಕ್ಕೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ಹೊಸಪೇಟೆ ಪತ್ರಕರ್ತ ಮೊಹಮ್ಮದ್ ಗೌಸ್ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಪೆಟ್ರೋಲ್ ಸುರಿದುಕೊಳ್ಳಿ ಅಂತ ಕೈ ಸನ್ನೆ ಮಾಡಿದ್ದು ವಿಜಯನಗರ ಎಸ್ಪಿ ಕಚೇರಿ ಎದುರು ಸೆಪ್ಟೆಂಬರ್ 30ರಂದು ಆತ್ಮಹತ್ಯೆಗೆ ಯತ್ನಿಸಿದರು. ಮೈಸೂರಿನ ಆರ್ಬಿಐ ನೌಕರರಿಗೆ ಚಿರತೆ ಕಾಟ ಮುಂದುವರೆದಿದೆ. ಕಳೆದ 2 ವಾರದಿಂದ ಚಿರತೆ ಕಾಣಿಸಿಕೊಳ್ತಾ ಇದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೇಟಗಳ್ಳಿಯ ನೋಟು ಮುದ್ರಣಾಲಯದ ಸುತ್ತಮುತ್ತ ಚಿರತೆಗಳು ಬೀಡುಬಿಟ್ಟಿದ್ದು ಆರ್ಬಿಐ ನೌಕರರು ಹಾಗೂ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ. 2 ಮರಿಗಳೊಂದಿಗೆ ಚಿರತೆ ಸಂಚರಿಸ್ತಾ ಇದ್ದು ಬೀದಿ ನಾಯಿಗಳನ್ನ ಎಳೆದೊಯ್ದಿವೆ. ಹೀಗಾಗಿ ಮನೆಯಿಂದ ಹೊರಗೆ ಬರೋದಕ್ಕೆ ಹೆದರುತ್ತಾ ಇದ್ದಾರೆ. ಹೀಗಾಗಿ ಕೇಂದ್ರೀಯ ವಿದ್ಯಾಲಯಕ್ಕೆ ರಜೆ ನೀಡಲಾಗಿದ್ದು ಚಿರತೆ ಸೆರೆಗೆ ಕಾರ್ಯಾಚರಣೆ ನಡೆಯುತ್ತಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಭರ್ಜರಿ ತಯಾರಿ ನಡೆದಿದೆ. ಗಜಪಡೆಗಳಿಗೂ ಈಗಾಗಲೇ ತಾಲೀಮು ಕೂಡ ಆಗ್ತಾ ಇದೆ. ಇಂದು ದಸರಾ ಗಜಪಡೆಗೆ ತೂಕ ಪರೀಕ್ಷೆ ಮಾಡಲಾಗ್ತಿದೆ. ಮೊದಲ ಗಜಪಡೆ ತಂಡದ 9ನೇ ಆನೆ ಹಾಗೂ 2ನೇ ತಂಡದ 5 ಆನೆಗಳಿಗೂ ತೂಕ ಪರೀಕ್ಷೆ ಮಾಡಲಾಯಿತು. ಮೈಸೂರಿನ ದೇವರಾಜ ಮೊಹಲಾದ ಸಾಹಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಪರೀಕ್ಷೆ ಮಾಡಲಾಯಿತು. ಮೈಸೂರು ಅರಮನೆಯಿಂದ ವಾಕಿಂಗ್ನಲ್ಲಿ ಬಂದು ತೂಕ ಪರೀಕ್ಷೆ ಮಾಡಿಸಲಾಯಿತು. ಪಿಎಸ್ಐ ಪರೀಕ್ಷಾ ಅಕ್ರಮ ಹಗರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. 18ನೇ ಆರೋಪಿ ಶಿವರಾಜ್ನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. 40 ಲಕ್ಷ ರೂಪಾಯಿ ಹಣ ನೀಡಿ ಪರೀಕ್ಷೆ ಪಾಸ್ ಮಾಡಿಕೊಂಡಿದ್ದ ಆರೋಪದಡಿ ಶಿವರಾಜ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕುರಿತಂತೆ ಪ್ರಕರಣ ದಾಖಲಾಗ್ತಿದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದ. ಇದೀಗ ಸಿಐಡಿ ಟೀಮ್ ಅರೆಸ್ಟ್ ಮಾಡಿದ್ದು ತನಿಖೆ ನಡೆಸಲಾಗ್ತಾ ಇದೆ. ಕೆಪಿಟಿಸಿಎಲ್ ಕಿರಿಯ ಸಹಾಯಕ ನೇಮಕಾತಿ ಪರೀಕ್ಷಾ ಅಕ್ರಮ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ದೇವಸಂದ್ರದ ಮೊಹಮ್ಮದ್ ಅಸೀಮುದ್ದೀನ್ ಎಂಬಾತನನ್ನ ಸೆರೆ ಹಿಡಿಯಲಾಗಿದೆ. ಕಿಂಗ್ ಪಿನ್ ಸಂಜು ಪಠಾರಿ ಬೆಳಗಾವಿ ಇತರರಿಗೆ ಡಿವೈಸ್ ಪೂರೈಕೆ ಮಾಡುತ್ತಿದ್ದ ಮೊಹಮ್ಮದ್ನನ್ನ ಬಂಧಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿ ಪರೀಕ್ಷೆಗೆ ಡಿವೈಸ್ ಪೂರೈಕೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಆರೋಪಿಯನ್ನ ವಿಚಾರಣೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಎಸ್ಪಿ ರಸ್ತೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ಮಳಿಗೆಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನ ಅಂಬೇಡ್ಕರ್ ಪಾರ್ಕ್ನಲ್ಲಿ ಅಂಬೇಡ್ಕರ್ ಪ್ರತಿಮೆ ಮತ್ತು ಮಾಜಿ ಶಾಸಕ ಆರ್ಮುಗಂ ಪ್ರತಿಮೆ ಉಳಿಸುವಂತೆ ಎಂದು ಕೆಜಿಎಫ್ ನಗರ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ವರ್ತಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಅಕ್ರಮ ಕಟ್ಟಡ ತೆರವು ಮಾಡುವಂತೆ ಅಮೋಲ್ ದಾಸ್ ಎಂಬುವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಪಾರ್ಕ್ನಲ್ಲಿ ನಿರ್ಮಿಸಿದ್ದ ಭವನ ಪ್ರತಿಮೆ ತೆರವಿಗೆ ಕೋರ್ಟ್ ಆದೇಶ ನೀಡಿತು. ಬೆಂಗಳೂರಿನಲ್ಲಿ ಆಕ್ಟಿವೇಟೆಡ್ ಸಿಮ್ಗಳನ್ನು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಎಚ್ಎಲ್ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ಮಲ್ಲಿಕಾರ್ಜುನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಾಖಲೆ ನೀಡಿದವರಿಂದ ಪ್ರತಿ ಸಿಮ್ಗೆ 1500 ರೂಪಾಯಿ ಪಡೆದು ಮಾರಾಟ ಮಾಡುತ್ತಿದ್ದ ಅಂತ ಹೇಳಲಾಗ್ತಿದೆ. ಇನ್ನು ಬಂಧಿತನಿಂದ 100ಕ್ಕೂ ಹೆಚ್ಚು ಸಿಮ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬಿಜೆಪಿಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಕಲ ತಯಾರಿ ನಡೆಯುತ್ತಿದೆ. ಈಗಾಗಲೇ ಹಲವು ಬಾರಿ ಮುಂದೂಡಿಕೆ ಆಗಿರುವಂತಹ ಕಾರ್ಯಕ್ರಮಕ್ಕೆ ಜನಸ್ಪಂದನ ಅಂತ ಹೆಸರಿಡಲಾಗಿದೆ. ಉಮೇಶ್ ಕತ್ತಿ ನಿಧನ ಹಿನ್ನೆಲೆಯಲ್ಲಿ ಆಗಸ್ಟ್ 8ರಂದು ಸಮಾವೇಶವನ್ನು ಮುಂದೂಡುವಂತೆ ಬಿಎಸ್ವೈ ಸೂಚನೆ ಕೊಟ್ಟಿದ್ರು. ಇದೇ ಶನಿವಾರದಂದು ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು ಸಕಲ ತಯಾರಿಗಳು ನಡೆಯುತ್ತಿದೆ. ನಾಳೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬರುವ ಕುರಿತು ಸಂಜೆ ನಿರ್ಧಾರವಾಗಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬರ್ತಾರೆ ಅಂತ ಸಿಎಂ ಹೇಳಿದರು. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯನ್ನ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಹಲವು ಯೋಜನೆಗಳ ಬಗ್ಗೆ ಗಡ್ಕರಿ ಜೊತೆ ಚರ್ಚೆ ನಡೆಸಿದರು. ಈ ವೇಳೆ ಸಾರಿಗೆ ಸಚಿವ ಶ್ರೀರಾಮುಲು ಉಪಸ್ಥಿತರಿದ್ದರು. ನಿನ್ನೆಯೂ ನಿತಿನ್ ಗಡ್ಕರಿ ಜೊತೆ ಸಿಎಂ ಬೊಮ್ಮಾಯಿ ಸಭೆ ನಡೆಸಿದರು. ಹೆದ್ದಾರಿ ಸಮಸ್ಯೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಸಿಎಂ ಬೊಮ್ಮಾಯಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜೊತೆ ಚರ್ಚೆ ಮಾಡಿದರು.
3 ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಶತಕ ಬಾರಿಸಿದ ಕೊಹ್ಲಿ ಶಮಿಗೆ ಅವಕಾಶ ನೀಡಿದ್ದನ್ನ ಪ್ರಶ್ನೆ ಮಾಡಿದ ಶಾಸ್ತ್ರಿ ರಾಜ್ಯಾದ್ಯಂತ ತೆರೆಗೆ ಬಂದ ಲಕ್ಕಿ ಮ್ಯಾನ್ ಸಿನಿಮಾ ದೇವರ ದರ್ಶನ ಪಡೆದು ಫ್ಯಾನ್ಸ್ ಸಂಭ್ರಮ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಏಷ್ಯಾ ಕಪ್ ಸೂಪರ್ 4 5ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಟೀಂ ಇಂಡಿಯಾ 101 ರನ್ಗಳ ಗೆಲುವನ್ನಾಚರಿಸಿತು. ಈ ಪಂದ್ಯದಲ್ಲಿ ಕೊಹ್ಲಿ 122 ರನ್ ಬಾರಿಸಿದ್ರು. ಇದು 3 ವರ್ಷಗಳ ಬಳಿಕ ಕೊಹ್ಲಿ ಬಾರಿಸ್ತಾ ಇರುವ ಮೊದಲ ಅಂತಾರಾಷ್ಟ್ರೀಯ ಶತಕ. ಹೀಗಾಗಿ ಭಾರತದ ನಾಯಕ ರೋಹಿತ್ ಶರ್ಮಾ ಕೊಹ್ಲಿ ಶತಕಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಈ ಶತಕಕ್ಕೆ ಇಡೀ ಭಾರತ ಕಾದಿತ್ತು ಎಂದಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಪಾಕ್ ತಂಡದ ನಾಯಕ ಬಾಬರ್ ಅಜಂನನ್ನ ಅದೇ ತಂಡದ ಬ್ಯಾಟ್ಸ್ಮನ್ ಮೊಹಮ್ಮದ್ ರಿಜ್ವಾನ್ ಕೆಳಗಿಳಿಸಿದ್ದಾರೆ. ಸದ್ಯ ರಿಜ್ವಾನ್ ನಂಬರ್ 1 ಸ್ಥಾನದಲ್ಲಿದ್ದರೆ ಬಾಬರ್ ದ್ವಿತೀಯ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾದ ಐಡನ್ ಮಾರ್ಕ್ರಮ್ ಇದ್ರೆ 4ರಲ್ಲಿ ಭಾರತದ ಸೂರ್ಯಕುಮಾರ್ ಯಾದವ್, 5ನೇ ಸ್ಥಾನದಲ್ಲಿ ಇಂಗ್ಲೆಂಡ್ನ ಡೇವಿಡ್ ಮಲಾನ್ ಇದ್ದಾರೆ. ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾದ ಅನುಭವಿ ವೇಗಿ ಮೊಹಮ್ಮದ್ ಶಮಿಗೆ ಅವಕಾಶ ನೀಡಿದ್ದನ್ನ ಮಾಜಿ ಕೋಚ್ ರವಿಶಾಸ್ತ್ರಿ ಪ್ರಶ್ನೆ ಮಾಡಿದ್ದಾರೆ. ಮನೆಯಲ್ಲಿ ಕೂತ ಶಮಿ ಹಿಂಗಾಲು ತಣ್ಣಗಾಗಿಸಿರುವುದು ನನ್ನನ್ನು ಕಂಗೆಡಿಸಿತು. ಐಪಿಎಲ್ ಬಳಿಕ ಶಮಿ ತಂಡಕ್ಕೆ ವಾಪಸ್ಸಾಗಲು ಸಾಧ್ಯವಾಗಿಲ್ಲ. ಇಡೀ ತಂಡದಲ್ಲೇ ಏನೋ ಬದಲಾದಂತೆ ನನಗೆ ಅನಿಸ್ತಿದೆ ಅಂತ ಶಾಸ್ತ್ರಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕರಾದ ಎಂಎಸ್ ಧೋನಿ ಮತ್ತು ಕಪಿಲ್ ದೇವ್ ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿಯ ಮೈದಾನದಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದರು. ಈ ಬಾರಿಯ ಯುಎಸ್ ಓಪನ್ ವೇಳೆ ಅನೇಕ ಸೆಲೆಬ್ರಿಟಿಗಳು ಮೈದಾನದಲ್ಲಿ ಕಾಣಿಸಿಕೊಂಡಿದ್ರು. ಟೂರ್ನಿ ಆರಂಭವಾದ 10ನೇ ದಿನ ಅಂದರೆ ಸೆಪ್ಟೆಂಬರ್ 8ರಂದು ಧೋನಿ, ಕಪಿಲ್ ಕೂಡ ಮೈದಾನದಲ್ಲಿದ್ದು ಪಂದ್ಯ ವೀಕ್ಷಿಸಿದ್ದು ಟೆನ್ನಿಸ್ ಅಭಿಮಾನಿಗಳನ್ನ ಸೆಳೆಯಿತು. ಐಸಿಸಿ ನೂತನ ಏಕದಿನ ರ್ಯಾಂಕಿಂಗ್ನಲ್ಲಿ ಇಂಗ್ಲೆಂಡ್ ತಂಡ ನಂಬರ್ 1 ಸ್ಥಾನಕ್ಕೇರಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ 118 ರನ್ಗಳ ಭರ್ಜರಿ ಜಯಗಳಿಸಿದ ಇಂಗ್ಲೆಂಡ್ ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಆಸ್ಟ್ರೇಲಿಯಾ ವಿರುದ್ಧ 2 ಏಕದಿನ ಪಂದ್ಯಗಳನ್ನು ಸೋತಿರುವಂತಹ ನ್ಯೂಜಿಲೆಂಡ್ ತಂಡ ನಂಬರ್ 1 ಸ್ಥಾನದಿಂದ 2ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ. ಸದ್ಯ 3ನೇ ಸ್ಥಾನದಲ್ಲಿ ಟೀಂ ಇಂಡಿಯಾ ಇದೆ. ಇಂದು ರಾಜ್ಯಾದ್ಯಂತ ಲಕ್ಕಿ ಮ್ಯಾನ್ ರಿಲೀಸ್ ಆಗಿದೆ. ಪುನೀತ್ ನಟಿಸಿರುವಂತಹ ಕೊನೆಯ ಚಿತ್ರ ಲಕ್ಕಿ ಮ್ಯಾನ್. 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಲಕ್ಕಿ ಮ್ಯಾನ್ ಬಿಡುಗಡೆಯಾಗಿದೆ. ದೇವರ ಪಾತ್ರದಲ್ಲಿ ಪವರ್ ಸ್ಟಾರ್ ನಟಿಸಿದ್ದು 40 ನಿಮಿಷಕ್ಕೂ ಹೆಚ್ಚು ಗಂಟೆಗಳ ಕಾಲ ಪುನೀತ್ ಸ್ಕ್ರೀನ್ ಟೈಮ್ ಇದ್ದು ಲಕ್ಕಿ ಮ್ಯಾನ್ ನೋಡಿ ಕಣ್ಣೀರಿಟ್ಟಿದ್ದಾರೆ ಅಪ್ಪು ಫ್ಯಾನ್ಸ್. ಲಕ್ಕಿ ಮ್ಯಾನ್ ನಿಂದಲೇ ಮೆಜೆಸ್ಟಿಕ್ ನರ್ತಕಿ ರೀ ಓಪನ್ ಆಗಿದ್ದು ಸಿನಿಮಾಗೆ ಎಲ್ಲೆಡೆ ಬಿಗ್ ಓಪನಿಂಗ್ ಸಿಕ್ಕಿದೆ.